ಎಐ ಸಮಿಟ್ ಅಲ್ಲಿ ಸುಮಾರು 35 ದೇಶಗಳು ಏನು ಭಾಗಿಯಾಗಿದ್ವಿ. ಇದರ ಅವಮಾನ ಆಗಬೇಕು, ಭಾರತ ದೇಶಕ್ಕೆ ಅವಮಾನ ಆಗಬೇಕು ಅಂತ ಏನು ಯುವ ಕಾಂಗ್ರೆಸ್ ಬಟ್ಟೆಯನ್ನು ಬಿಚ್ಚಿ ಅರೆಬತ್ತಲೆಯಾಗಿ ಮೋದಿರವರಿಗೆ ಧಿಕ್ಕಾರವನ್ನು ಹಾಕಿದರೆ ಇಡೀ ದೇಶ ತಲೆಬಗ್ಗಿಸುವಂತಹ ಏನು ವಿಚಾರ ಇದೆ. ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಹೆಮ್ಮೆ ಪಡ್ತೀವಿ. ಇವತ್ತು ನಾವು ಎಐಗೆ ನಮ್ಮನ್ನು ಸೇರಿದ್ದೀವಿ. ಮತ್ತೆ ಒಂದು ಒಳ್ಳೆ ಆವಿಷ್ಕಾರವನ್ನು ಆಗ್ತಿರೋ ಸಂದರ್ಭದಲ್ಲಿ ಇವತ್ತು ಯುವ ಕಾಂಗ್ರೆಸ್ ಅವಮಾನವನ್ನು ಮಾಡಿದೆ. ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಸಾರ್ವಜನಿಕರು ಕೂಡ ತಕ್ಕವಾಗಿ ಒದೆಗಳನ್ನ ಕೊಟ್ಟಿದ್ದಾರೆ, ಗೂತಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಈ ದಿನ ನಾವು ಕೆಪಿಸಿಸಿ ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಕೂಡ ಸಹಕಾರ ಕೊಟ್ಟಿದ್ದೀರಾ, ಟ್ವೀಟ್ ಮಾಡ್ತಾ ಇದ್ದೀರಾ, ಈ ಥರ ರೌಡಿಸಮ್ನ ನೀವು ಸಹಕಾರ ಮಾಡ್ತಾ ಇದ್ದೀರಾ. ಈ ದೃಷ್ಟಿಯಿಂದ ಈ ಥರ ಪದೇ ಪದೇ ಆಯಿತು ಅಂದರೆ ನೀವೆಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅಲ್ಲಿ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಅಡ್ಡಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸತತವಾಗಿ 95 ಸೋಲುಗಳನ್ನು ಕಂಡು ಇನ್ನೇನು 5 ಸೋಲಾದರೆ ಸೆಂಚುರಿ ಸ್ಟಾರ್ ಆಗುವಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಿನ್ನೆ ಕಾಂಗ್ರೆಸ್ನ ಗುಂಡಾಗಳು ಎಐ ಸಮಿಟ್ 80 ದೇಶಗಳ ಪ್ರತಿನಿಧಿಗಳು, ಟೆಕ್ನಾಲಜಿಕಲ್ ಜೈಂಟ್ಸ್, ಸಿಇಒಗಳು, ವಿಜ್ಞಾನಿಗಳು ಇವರೆಲ್ಲ ಬಂದಿರುವಂಥ ಒಂದು ಎಐ ಸಮಿಟ್ಟಲ್ಲಿ ಇವತ್ತು ದೇಶ ವಿದೇಶದಲ್ಲಿ ಭಾರತ ದೇಶದ ಇಂಜಿನಿಯರ್ಗಳನ್ನು, ಭಾರತ ದೇಶದ ಟೆಕ್ ಕಂಪನಿಗಳನ್ನು ಗುರುತಿಸುವಂಥ ಕೆಲಸ ಆಗ್ತಿರುವಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪದ ಅಡಿಯಲ್ಲಿ ಇಡೀ ವಿಶ್ವದಲ್ಲಿ ಭಾರತದ ಭೂಪಟವನ್ನು ವಿಶ್ವದಲ್ಲಿ ಹೆಚ್ಚು ಮಾಡಬೇಕು ಅನ್ನುವಂಥ ಸಂದರ್ಭದಿಂದ ಈ ಎಐ ಸಮಿಟ್ ಮಾಡಿರುವಾಗ ಇಂಥ ಒಂದು ಸಂದರ್ಭದಲ್ಲಿ ದೇಶ ವಿರೋಧಿ ಕಾಂಗ್ರೆಸ್ ಮನಸ್ಥಿತಿಯವರು ಮತ್ತೆ ಹೋಗಿ ದೇಶದ ಮಾನವನ್ನ ಕಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಇವತ್ತು ನಡೀತಾ ಇದೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ನ ಕಚೇರಿಯ ಮುತ್ತಿಗೆಯನ್ನ ಇವತ್ತು ಯುವ ಮೋರ್ಚಾ ಅವರು ಖಂಡಿತವಾಗ್ಲೂ ನಾವು ಹಾಕ್ತಾ ಇದ್ದೀವಿ. ನಮ್ಮೆಲ್ಲ ಪ್ರಮುಖರು, 3 ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲ ಹಿರಿಯ ಮುಖಂಡರುಗಳು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ದೇಶ ವಿರೋಧಿ ಮನಸ್ಥಿತಿ ಇರುವಂತಹ ರಾಹುಲ್ ಗಾಂಧಿಯ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ.